ನಮ್ಮ ನಡೆ ಸರ್ವೋದಯದೆಡೆಗೆ. ನಮ್ಮ ನಡೆ ಯಾವ ಕಡೆ? ಸ್ವಲ್ಪ ಜೋರಾಗಿ ಹೇಳಿ. ಬರೀ ಮಕ್ಕಳ ಹತ್ರ ಬರ್ತಾ ಇದೆ ಅಂದರೆ ಭಾಳ ಖುಷಿ. ಯಾಕೆಂದರೆ ಮಕ್ಕಳು ಸರ್ವೋದಯದೆಡೆಗೆ ಬಂದುಬಿಟ್ರೆ ನೀವೆಲ್ಲರೂ ತನ್ನಿಂದ ತಾನಾಗಿ ಬಂದುಬಿಡ್ತೀರ, ಹೌದಲ್ಲ? ನಮ್ಮ ನಡೆ ಸರ್ವೋದಯದೆಡೆಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಎಲ್ಲರಿಗೂ ಕೂಡ ಜ್ಞಾನದ ಬುತ್ತಿಯನ್ನು ನೀಡುತ್ತಿರುವಂತಹ ಪರಮಪೂಜ್ಯರಾದ ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ, ಡಾಕ್ಟರ್ ಗುರುಬಸವ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಹಾಗೂ ಓಂಕಾರೇಶ್ವರ ಸ್ವಾಮೀಜಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಗ್ರಾಮಸ್ಥರೇ, ಆಗಮಿಸಿರುವ ಸಮಸ್ತ ಸದ್ಭಕ್ತ ಮಹಾಶಯರೇ, ನಿಜವಾಗ್ಲೂ ಕೂಡ ಒಳ್ಳೆಯ ಕಾನ್ಸೆಪ್ಟ್, ಒಳ್ಳೆಯ ಯೋಜನೆ ಮತ್ತು ಯೋಚನೆ. ನಮಗೆಲ್ಲರೂ ಕೂಡ ಏನಾಗಿದೆ ಅಂದರೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಎಲ್ಲರಿಗೂ ಕನ್ಫ್ಯೂಸ್. ಇದು ಇವತ್ತಿನ ಪರಿಸ್ಥಿತಿ. ಯಾವ ಸ್ವಾಮೀಜಿಯವರು ಹೇಳಿದಾಗ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಕನ್ಫ್ಯೂಸ್ ಎಲ್ಲರಿಗೂ. ಯಾವುದು ಚೆನ್ನಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು. ವಚನಕಾರ ಒಂದು ಮಾತಿದೆ, ಗಾಳಿ ಬಂದಾಗ ತೋರಿಕೊಳ್ಳಿರಯ್ಯ. ಯಾವ ಗಾಳಿ ಬಂದಾಗ? ಯಾವುದ್ರಲ್ಲೋ ತುರ್ಕೋಬೇಡ್ರಿ. ಯಾಕೆಂದ್ರೆ ಜನ ಹಾಗೇನೆ ಯಾವ್ಯಾವ ಗಾಳಿ ಬರ್ತದೆ ಅದಕ್ಕೆ ಹೋಗ್ಬಿಡ್ತಾರೆ, ಮತ್ತು ವಾಪಸ್ ಬರ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಎಲ್ಲ ಗಾಳಿಗೂ ಹೋಗಬೇಡಿ. ಜ್ಞಾನದ ಗಾಳಿ ಯಾವ್ದು ಬರ್ತಾ ಇದೆಯೋ, ನಮ್ಮನ್ನು ನಮಗೆ ಅರಿವನ್ನು ಯಾರು ಮೂಡಿಸ್ತಾ ಇದ್ದಾರೋ ಅಂತಹ ಗಾಳಿ ಜೊತೆಗೆ ತೂರ್ಕೋಬೇಕು, ಹೌದಲ್ಲ? ಯಾವ ಗಾಳಿಯಲ್ಲಿ ತೂರ್ಕೋಬೇಕು? ಇವತ್ತು ಸರ್ವೋದಯದ ಎಡೆಗೆ ನಮ್ಮ ಗಾಳಿ ಬರ್ತಾ ಇದೆಯಲ್ಲ, ಇಂಥರ ಜೊತೆಲಿ ನಾವು ಹೋದರೆ ಕುರಿ ಮುಡ್ತೇವೆ, ಇಲ್ಲಾಂದ್ರೆ ಏನಾಗ್ತೇವೆ? ಅಲ್ಲೇ ಇರ್ತೇವೆ. ಮೊದಲಿಗೆ ನಾಟಕವನ್ನು ಮಾಡುವಾಗ ಎಂತಹ ಸಂದೇಶ ಇದೆ. ಇವತ್ತಿನ ದಿನಮಾನಗಳಲ್ಲಿ ಯುವಕರು ಭಾಳಷ್ಟು ದಾರಿ ತಪ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದೇವೆ, ಎಲ್ಲರೂ ಕಾಣ್ತಾ ಇದ್ದೀವಿ. ಆದರೂ ಕೂಡ ನಾವೇನು ಮಾಡ್ತೀವಿ? ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೇವೆ. ಅವನೇನಾದರೂ ಮನೇಲಿ ಜಗಳ ಮಾಡಿದ ತಕ್ಷಣ ಮತ್ತೆ ದುಡ್ಡು ಕೊಡ್ತೀವಿ. ಏನಾದ ಅವನು? ಮತ್ತು ಹಾಳಾದ. ಅವನನ್ನು ದಾರಿ ತರೋದು ಯಾವಾಗ? ಮೊದಲು ನಮ್ಮ ಹಿರಿಯರೆಲ್ಲರೂ ಕೂಡ ಮಕ್ಕಳನ್ನು ಮೊದಲು ಪರಿವರ್ತನೆ ಮಾಡೋದು ಪ್ರಯತ್ನ ಮಾಡಬೇಕು. ಮಾಡಿದಾಗ ಎಲ್ಲವೂ ಸಾಧ್ಯ ಆಗ್ತದೆ. ಗುಟ್ಕ, ತಂಬಾಕು, ಮದ್ಯಪಾನ, ಜೂಜು, ಇದೆಲ್ಲ ಭಾವನೆಗಳಿಗಿಂತ ಏನು ಮನುಷ್ಯನಿಗೆ ಮತ್ತೊಂದು ಸೇರಿದೆ? ಯಾವುದು? ಅಸೂಯೆ. ಅವನೊಂದು ಜಾಸ್ತಿ ಕುಡ್ದಾನೆ, ಮತ್ತೊಬ್ಬ ಜಾಸ್ತಿ ಕುಡಿತಾನೆ. ಅದೇ ರೀತಿಯಾಗಿ ಒಂದು ಹೊಲದಲ್ಲಿ ಒಂದು ಎಕರೆಯಲ್ಲಿ ಏನಾದರೂ ಒಂದು ಭತ್ತ ಚೆನ್ನಾಗಿ ಬೆಳೆದಿದ್ದಾನೆ ಅಂದರೆ ಅವನು ಖುಷಿ ಪಡಲ್ಲ. ಅವನೇನೋ ಹಾಕಿ ಬೆಳೆದಿದ್ದ, ನಾನೇನಾರು ಅವ್ನಿಗೆ ಏನಾರು ಮಾಡ್ಬೇಕನ್ನೋ ಭಾವನೆ ಬರ್ತದೆ. ಇವೆಲ್ಲ ಭಾವನೆಗಳನ್ನು ಬಿಡಬೇಕು. ಇಂಥ ಅಸೂಯ ಭಾವನೆಗಳನ್ನು, ಈರ್ಷ್ಯ ಮನೋಭಾವನೆಗಳನ್ನು ಬಿಟ್ಟರೆ ಮನುಷ್ಯ ನಮ್ಮನ್ನು ನಾವು ತಿದ್ದುಕೊಂಡಂಗಾಗುತ್ತೆ. ಬೇರೆಯವ್ರು ತಿದ್ದೋದು ಬೇಡ, ನಮ್ಮನ್ನು ನಾವು ತಿದ್ಕೋಬೇಕು ಮೊದಲು. ಆವಾಗ ನಾವು ಸರ್ವಾಂತರವಾಗಿ ನಮ್ಮನ್ನು ಗೌರವಿಸುತ್ತೆ ಸಮಾಜ, ಹೌದಲ್ಲ? ಹಾಗಾಗಿ ಪರಮ ಪೂಜ್ಯರು ಈ ಹಾಕಿಕೊಂಡಿರುವಂತಹ ಸರ್ವೋದಯದೆಡೆಗೆ ತುಂಬ ಒಳ್ಳೆಯ ವಿಚಾರಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದ್ದಾರೆ. ಇದು ಪೂಜ್ಯರು ಅಲ್ಲೇ ಕುಳಿತುಬಿಟ್ಟು ಹೇಳ್ಬೋದಿತ್ತು, ಆದರೆ ಅಲ್ಲಿ ಕುಳಿತುಕೊಂಡು ಹೇಳಿದಾಗ ಜನರಿಗೆ ಏನು ಗೊತ್ತೇ ಆಗೋದಿಲ್ಲ. ಏನು ಹೇಳಿದ್ರು ತಗೋ, ಕೇಳಿದರು, ಹೋಗಿದ್ವಿ, ಸಾಣೆಹಳ್ಳಿಗೆ ಹೋಗಿದ್ವಿ, ಕಾರ್ಯಕ್ರಮ ನೋಡಿದ್ವಿ, ನಾಟಕ ನೋಡಿದ್ವಿ, ಒಳ್ಳೆ ಊಟ ಹಾಕ್ಸಿದ್ರು, ಒಳ್ಳೊಳ್ಳೆ ಕಲಾವಿದರು ಬಂದಿದ್ವಿ ಅಷ್ಟೇ. ಆದರೆ ನಿಮ್ಮನ್ನು ತಿದ್ದೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಊರಿಗೆ ಬರ್ತಾರೆ ಅಂದರೆ ಇದೆಂತಹ ಪುಣ್ಯದ ಫಲ ಅಲ್ವಾ? ಜೋರಾಗಿ ಚಪ್ಪಾಳೆ ತಗ್ಗಿ. ಮೊದಲು ಗುರು ಇದ್ದಲ್ಲಿಗೆ ಶಿಷ್ಯರು ಹೋಗ್ತಾ ಇದ್ರು, ಹೌದಲ್ಲ? ಆದರೆ ಶಿಷ್ಯರಿದ್ದಲ್ಲಿಗೆ ಗುರುಗಳು ಬರ್ತಾ ಇದ್ದಂದರೆ ಇದು ಆಧುನಿಕ ಕಾಲ. ಯಾಕೆಂದರೆ ನಮ್ಮನ್ನು ನಾವು ತಿದ್ಕೊಳ್ಳೋದಕ್ಕೆ ನಾವು ಯಾರೂ ಎಚ್ಚೆತ್ಕೊಳ್ಳಲ್ಲ. ನಮಗೆ ಹಣ, ಐಶ್ವರ್ಯ, ಸಂಪತ್ತು, ನಮ್ಮ ಮನೆ ಸ್ವತ್ತು ಅವಷ್ಟೇ ಕಾಪಾಡ್ಕೋಬೇಕಂತೀವಿ. ಹಾಗಾಗಿ ಇಂಥದ್ದಾಗಬಾರ್ದು. ಏನಾದರೂ ಒಳ್ಳೆ ಗುರುಗಳು ಬಂದು ಹೇಳಿದ್ದಾರೆ ಅಂದರೆ ನಮ್ಮನ್ನು ನಾವು ತಿದ್ದುಕೊಳ್ಳೋದು ಕೇಳ್ತಾ ಇದ್ದಾರೆ. ನಮ್ಮ ಮನಸ್ಸುಗಳ ಕಲ್ಮಶಗಳನ್ನು ತಿದ್ದುಕೊಳ್ಳೋದು ಕೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಕಲ್ಮಶಗಳಿರ್ತವೆ. ಆ ಕಲ್ಮಶಗಳು ಯಾವಾಗ ಹೋಗ್ತವೆ ಅಂದರೆ ಇಂತಹ ಸಾಧು ಸಜ್ಜನರ ಸಹವಾಸದಿಂದ ಹೋಗ್ತವೆ, ಸತ್ಪುರುಷರ ನಡೆಯಿಂದ ಹೋಗ್ತವೆ, ಸತ್ಪುರುಷರ ನುಡಿಯಿಂದ ಹೋಗ್ತವೆ, ಸತ್ಪುರುಷರ ಆಚರಣೆಯಿಂದ ಹೋಗ್ತವೆ, ಸತ್ಪುರುಷರ ಒಳ್ಳೆಯ ಸಂದೇಶಗಳಿಂದ ಹೋಗ್ತವೆ. ಅವುಗಳನ್ನು ನಾವು ಜೀವನದಲ್ಲಿ ರೂಢಿಸ್ಕೋಬೇಕು.
ಈ ಕಡೆ ಕಿವಿಯಲ್ಲಿ ಕೇಳಿದೆ, ಈ ಕಡೆ ಬಿಟ್ಟೆ. ಸಾಣೆಹಳ್ಳಿ ಸ್ವಾಮೀಜಿಯವರು ಬಂದರು, ಪಾಂಡವಮಠ ಸ್ವಾಮೀಜಿಯವರು ಬಂದಿದ್ದು, ಇದೆಲ್ಲ ಸರ್ವೋದಯದೆಡೆಗೆ ಕಾರ್ಯಕ್ರಮ ಮಾಡಿದ್ವಿ. ನಾವೇನು ಕಲ್ತ್ವಿ? ಈ ಕಾರ್ಯಕ್ರಮದಲ್ಲಿ ಯುವಕರಾಗ್ಬೋದು, ಯಾರಾದರೂ ಆಗ್ಬೋದು, ನಾನು ಮದ್ಯಪಾನ ಬಿಟ್ಟಿದ್ದೀನಿ, ದುಶ್ಚಟಗಳು ಬಿಟ್ಟಿದ್ದೀನಿ ಅನ್ನೋದು ಕೆಲಸ ಒಂದು ಸಂಕಲ್ಪ ಮಾಡಿ ಬಿಟ್ಬಿಡ್ರಿ, ನೀವು ಉದ್ಧಾರ ಆಗ್ತೀರ. ಹೌದಲ್ಲ? ಜೋರಾಗಿ ಚಪ್ಪಾಳೆ ತಟ್ರಿ. ಯಾರು ಚಪ್ಪಾಳೆ ತಟ್ಟಿದರೆ ಅವನು ನಾನು ಸರಿಯಾಗಿದ್ದೀನಿ ಅಂತ ಅರ್ಥ, ಇನ್ನು ಉಳಿದ್ರೆ ಸರಿಯಾಗಿಲ್ಲ ಅಂತ ಅರ್ಥ. ಪರವಾಗಿಲ್ಲ, ಇನ್ನೂ 4 ದಿವಸ ಟೈಮ್ ಇದೆ, ಇನ್ನೂ 2 ದಿವಸ ಟೈಮ್ ಇದೆ. ಸಂತೆಬೆನ್ನೂರಿಗೆ ಹೋಗೋ ತನಕನೂ ಟೈಮ್ ಇದೆ ಪೂಜ್ಯರು. ಅಷ್ಟೊಳಗಾದರೂ ಹೇಳ್ರಿ, ಬುದ್ಧಿ ನಿಮ್ಮ ನಡೆಯಿಂದ ನಾನು ಇವತ್ತು ನನ್ನ ನಡೆ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಗುಟ್ಕಾ ಅಂಗಡಿಗೆ ಹೋಗಲ್ಲ, ಮದ್ಯಪಾನ ಮಾಡಲ್ಲ, ಕೊನೆಗೆ ಮತ್ತೊಬ್ಬರಿಗೆ ಈರ್ಷ್ಯ ಮನೋಭಾವನೆ ಮಾಡಲ್ಲ ಅಂತ ಸಂಕಲ್ಪ ಮಾಡಿ. ಹೌದಲ್ಲ? ಈರ್ಷ್ಯ ಅಂದರೆ ನಡೆ ಹೊಟ್ಟೆ ಕಿಚ್ಚು, ಅದನ್ನು ಮಾಡಲ್ಲ ಅಂತ ಸಂಕಲ್ಪ ಮಾಡಿ ಸರಿ ಆಗ್ತೀರ. ಇನ್ಯಾವುದೂ ಬೇಕಾಗಿಲ್ಲ. ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಪರಮ ಪೂಜ್ಯರು ನಮ್ಮ ಬಳಿಗೆ ಬಂದಾರೆ ಎಂದಾಗ ಅವುಗಳನ್ನ ನಾವು ತಿದ್ಕೋಬೇಕು, ನಾವು ಸರಿ ಮಾಡ್ಕೋಬೇಕು. ಅಂಥ ಕೆಲಸಗಳನ್ನು ಮಾಡಿದಾಗ ನಾವು ನೀವೆಲ್ಲರೂ ಕೂಡ ಒಂದು ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವ್ದು ಕಡೆಗೆ? ಬೆಳಕಿನ ಕಡೆಗೆ ಹೋಗ್ಬೋದು. ನಾವು ಕತ್ತಲಲ್ಲಿದ್ದೇವೆ, ಪ್ರತಿಯೊಬ್ಬ ಮನುಷ್ಯನ ಕತ್ತಲಲ್ಲಿದ್ದಾನೆ. ಆದರೆ ಬೆಳಕಿನೆಡೆಗೆ ಒಯ್ಯುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಎಂದಾಗ ಅವರ ಜೊತೆಯಲ್ಲಿ ನಾವು ಕೂಡ ಬೆಳಕಿಗೆ ಮತ್ತೊಂದು ಬೆಳಕಾಗಿ ಹೋಗಬೇಕು. ಮತ್ತೊಂದು ಬೆಳಕಾಗಿ ಹೋದಾಗ ನಾವು ನೀವು ಕೂಡ ಸರ್ವೋದಯದೆಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತುಗಳನ್ನು ತಿಳಿಸಿ, ಪರಮ ಪೂಜ್ಯರು ಕೃಪೆ ಮಾಡಿ ನಮ್ಮ ಗ್ರಾಮಕ್ಕೆ, ನಮ್ಮ ಈ ಆಸುಪಾಸಿನ ಎಲ್ಲ ಗ್ರಾಮಗಳಿಗೂ ಕೂಡ ಜ್ಞಾನದ ಬುತ್ತಿಯನ್ನು ನೀಡ್ತಾ ಇರೋದು ನಮಗೂ ನಿಮಗೂ ಎಲ್ಲರೂ ಕೂಡ ಸಂತೋಷದ ವಿಚಾರ ಎನ್ನುವಂತಹ ಮಾತುಗಳನ್ನು ತಿಳಿಸಿ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.